ಹಾಯ್ ಎಲ್ಲರಿಗೂ ನಮಸ್ಕಾರ. ಸೌಮ್ಯ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಇವಾಗ ಟೈಮು 8:20 ಆಗಿದೆ. ಯಾಕಪ್ಪ ಮಾರ್ನಿಂಗೇ ವೀಡಿಯೋ ಮಾಡ್ತಾಯಿದ್ದೀನಿ ಅಂತಂದರೆ, ಇವಾಗ ಆಷಾಢದಲ್ಲಿ ನಾನು ನನ್ನ ತವ್ರ ಮನೇಲಿದ್ದೆ. ಆಷಾಢ ಮುಗ್ದು ಮೊದಲನೇ ಶ್ರಾವಣ ಮುಗಿದ ಮೇಲೆ ಕರ್ಕೊಂಡು ಹೋಗಬೇಕು ಅಂತ ಇತ್ತು. ಅದಕ್ಕೆ ನಿನ್ನೆ ಮೊದಲನೇ ಶ್ರಾವಣ ಮುಗ್ದಿದೆಯಲ್ಲ, ಇವತ್ತು ನನ್ನ ಒಂದು ಅತ್ತೆ ಮನೆಯವರು ಬಂದು ಕರ್ಕೊಂಡು ಹೋಗ್ತಿದ್ದಾರೆ. ಅದು ವೀಡಿಯೋಸ್ ಮಾಡ್ತೀನಿ, ಕೊನೆ ತನಕ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ. ಇವತ್ತು ನಮ್ಮ ಮನೆಯಲ್ಲಿ ನಾನ್ ವೆಜ್ ಮಾಡ್ತಾಯಿದ್ದೀವಿ. ನಮ್ಮ ಅತ್ತೆ ಮನೆಯವ್ರು ಬರ್ತಾ ಇದ್ದಾರಲ್ಲ, ಅದಕ್ಕೆ ಏನಪ್ಪ ಅಂತಂದರೆ ಮಟನ್ ಮತ್ತು ಚಿಕನ್ ತರಿಸ್ತಾ ಇದ್ದೀವಿ ಅಡುಗೆ ಮಾಡೋಕ್ಕೆ. ಅದಕ್ಕೆ ಸೊಪ್ಪೆಲ್ಲ ಬಿಡಿಸಿಟ್ಕೋತಾ ಇದ್ದೀನಿ, ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು. ಫಸ್ಟು ನಾವು ಮಟನ್ ಸಾಂಬಾರು ಮಾಡ್ಕೋತಾ ಇದ್ದೀವಿ. ಮಟನ್ ಸಾಂಬಾರಿಗೆ ಅರಿಶಿನ ಈರುಳ್ಳಿ ಹಾಕ್ಬೇಕಲ್ವಾ, ಒಗ್ಗರಣೆಗೆ ಅರಿಶಿನ ಈರುಳ್ಳಿಗೆ ಕಟ್ ಮಾಡ್ಕೋತಾ ಇದ್ದೀನಿ. ಆ್ಯಕ್ಚುಲಿ ಫುಲ್ಲು ಮಸಿ ಇದೆ ನೋಡಿ, ಅದಕ್ಕೆ ಇದನ್ನು ವಾಶ್ ಮಾಡ್ಕೋಬೇಕು. ನಿನ್ನೆ ಒಬ್ಬರು ಲೈವಲ್ಲಿ ಕ್ವಶನ್ ಕೇಳ್ತಿದ್ರು, ಏನಪ್ಪ ಅಂತ ಅಂದರೆ, ನೀವು ಯಾಕೆ ಲೈವ್ಗೆ ಬರ್ತೀರಾ, ಏನು ಕಾರಣ, ಲೈವಲ್ಲಿ ಏನು ಸಿಗುತ್ತೆ ನಿಮಗೆ ಅಂತ ಕೇಳ್ತಿದ್ರು. ಏನಪ್ಪ ಅಂತಂದರೆ, ನಮಗೆ ಯೂಟ್ಯೂಬ್ನಲ್ಲಿ ಅಂದರೆ ಯಾರು ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ಪ್ರೊಫೆಷ್ನಲ್ ಮಾನಿಟೈಸ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ, ಅವ್ರಿಗೆ ಒಂದು ರೂಲ್ಸ್ ಇರುತ್ತೆ. ಏನಪ್ಪ ಅಂತ ಅಂದರೆ, 1,000 ಸಬ್ಸ್ಕ್ರೈಬರ್ ಆಗಬೇಕು, ಹಾಗೆ 4,000 ಅವರ್ ವಾಚ್ ಅವರ್ ಕಂಪ್ಲೀಟ್ ಆಗಬೇಕು. 4,000 ಅವರ್ಸ್ ಆಗಿರಬೇಕು ನಮ್ಮದು ವ್ಯೂಸ್ ಎಲ್ಲ ಸೇರಿ. ಅದಕ್ಕೋಸ್ಕರ ಎಷ್ಟೊಂದು ಜನ ಲೈವ್ ಮಾಡ್ತಾರೆ. ಯಾಕಂದರೆ ಲೈವಲ್ಲಿ 1.5 ಅವರ್ ನಾವು 1 ಅವರು ಅಥವಾ 1.5 ಅವರು ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಅದರಿಂದನೂ ವಾಚ್ ಅವರ್ ಕಂಪ್ಲೀಟ್ ಆಗೋಕ್ಕೆ ನಮಗೆ ಹೆಲ್ಪ್ ಆಗುತ್ತೆ. ಮತ್ತು ಮೇಯ್ನ್ಲಿ ಸಬ್ಸ್ಕ್ರೈಬರ್ ಸಿಗ್ತಾರೆ. ಹೊಸೊಬ್ಬರು ಜಾಯ್ನ್ ಆಗೋದ್ರಿಂದ ನಮಗೆ ಸಬ್ಸ್ಕ್ರೈಬರ್ ಸಿಗ್ತಾರೆ. ಆ ರೀಸನ್ಗೇನೆ ಎಲ್ಲ ಲೈವ್ ಮಾಡೋದು. ಮತ್ತು ಬಟ್ ಅದೊಂದಾದರೆ ನನಗೆ ಏನನ್ನಿಸ್ತಪ್ಪ ಅಂತಂದರೆ, ನಾನು ಅದೇ ರೀಸನ್ಗೆ ಲೈವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಬಟ್ ಲೈವ್ ಮಾಡ್ತಾ ತುಂಬ ಹೊಸೊಬ್ಬರು ನನಗೆ ಪರಿಚಯ ಆದರು. ಅವ್ರ ಜೊತೆ ಮಾತುಕತೆ ಅದೆಲ್ಲ ನನಗೆ ಇವಾಗ ತುಂಬ ಒಂಥರ ಅಡಿಕ್ಟ್ ಆಗಿಬಿಟ್ಟಿದೆ, ಇಷ್ಟ ಆಗ್ತಿದೆ. ಮೊದಲೆಲ್ಲ ನಾನು ದುಡ್ಡು ಮಾಡ್ಬೋದು ಅಂತಲೇ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದ್ದು. ಬಟ್ ಈಗ ಹೊಸ ಫ್ರೆಂಡ್ಸ್ ಸಿಗ್ತಿದ್ದಾರೆ, ಹೊಸ ಬ್ರದರ್ಸ್ ಸಿಗ್ತಿದ್ದಾರೆ. ಅದೆಲ್ಲ ನೋಡಿದ್ರೆ ಖುಷಿ ಆಗುತ್ತೆ ಲೈವ್ ಬರೋದಕ್ಕೆ. ಅದು ಒಂದು ಪಾರ್ಟ್ ಆದರೆ, ನಾನು ಟೈಮಿಂಗು ಕಂಪ್ಲೀಟ್ ಮಾಡಬೇಕು ಅನ್ನೋದು ಒಂದು ಪಾರ್ಟ್ ಆದರೆ, ಬಟ್ ನನಗೆ ನಿಮ್ಗಳ ಜೊತೆ ಮಾತಾಡೋಕ್ಕೆ ತುಂಬ ಇಷ್ಟ ಆಗ್ತಿದೆ. ಒಬ್ರಿಗೊಬ್ರಿಗೆ ಶೇರ್ ಮಾಡೋದು, ಹೊಸ ವಿಷಯಗಳನ್ನ ಕಲಿಯೋದು, ಇದೆಲ್ಲ ನೋಡಿದಾಗ ಅದೊಂದೇ ರೀಸನ್ಗಲ್ಲ, ನಿಮ್ಗಳ ಜೊತೆ ಮಿಂಗಲ್ ಆಗ್ಬೋದು, ಒಳ್ಳೆ ಮಾತುಕತೆ ಆಡ್ಬೋದು ಅನ್ನೋದನ್ನು ಕೂಡ ಇನ್ಕ್ಲೂಡ್ ಆಗುತ್ತೆ. ಮತ್ತು ಮೊದಲೆಲ್ಲ ನಾನು ಮದುವೆಗೂ ಮುಂಚೆ ಜಾಸ್ತಿ ಮದುವೆ ಮುಂಚೆ ಕೆಲ್ಸಕ್ಕೆ ಹೋಗ್ತಿದ್ನಲ್ಲ, ಅದಕ್ಕೆ ಬೇಜಾರಾಗ್ತಿರ್ಲಿಲ್ಲ. ಇವಾಗ ಮದುವೆ ಆದಮೇಲೆ ಕೆಲ್ಸಕ್ಕೆ ಹೋಗೋದು ಬಿಟ್ಬಿಟ್ಟೆ, ಮನೇಲೇ ಇರ್ತೀನಲ್ಲ, ತುಂಬ ಬೇಜಾರಾಗ್ತಿತ್ತು. ಆ ಬೇಜಾರನ್ನ ನಾನು ಇವಾಗ ಲೈವ್ ಮಾಡೋದ್ರಿಂದ ಕಳೀತಿದ್ದೀನಿ. ಈ ಥರ ವೀಡಿಯೋಸ್ ಮಾಡೋದ್ರಿಂದ ನನಗೆ ಬೇಜಾರೆಲ್ಲ ಹೋಗ್ತಿದೆ, ಮನಸ್ಸೆಲ್ಲ ಆ್ಯಕ್ಟಿವ್ ಆಗಿರುತ್ತೆ. ಒಂದು ಟಾಪಿಕ್ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡಿದ್ರೆ ಯಾವುದೇ ಟೆನ್ಷನ್ ಇರಲಿ, ಯಾವುದೇ ಒಂದು ಭಯ ಇರಲಿ, ಎಲ್ಲ ಕ್ಲಿಯರ್ ಆಗುತ್ತೆ. ಬಟ್ ನನ್ನ ಲೈವಲ್ಲಿ ಎಲ್ಲ ಪಾಸಿಟಿವ್ ಇರೋ ವ್ಯಕ್ತಿಗಳೇ ಬರ್ತಿದ್ದಾರೆ, ಡೀಸೆಂಟ್ ಮೆಸೇಜಸ್ಸೇ ಜಾಸ್ತಿ ಬರ್ತಾ ಇರೋದು. ಅದರಿಂದ ಅದೊಂದು ಖುಷಿ ಇದೆ ನನಗೆ. ಮತ್ತು ನಾನು ಯಾವುದೇ ಕ್ವಶನ್ಸ್ ಕೇಳಿದ್ರು ಅದಕ್ಕೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ, ಪ್ರಯತ್ನ ಪಡ್ತಿದ್ದಾರೆ. ಕೆಲವರು ಆನ್ಸರ್ ಮಾಡ್ತಿದ್ದಾರೆ, ತುಂಬ ವಿಷಯಗಳನ್ನ ತಿಳ್ಕೊಂಡಿರೋರು ಇದ್ದಾರೆ. ಥ್ಯಾಂಕ್ಸ್ ಎಲ್ರಿಗೂ, ಯಾರು ನನ್ನ ಲೈವ್ ಜಾಯ್ನ್ ಆಗ್ತಿದ್ದೀರಾ, ಯಾರು ನನಗೆ ಸಪೋರ್ಟ್ ಮಾಡ್ತಾಯಿದ್ದೀರಾ, ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರೆಲ್ರಿಗೂ ಥ್ಯಾಂಕ್ ಯು. ಯಾರ್ಯಾರಿಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಅಡುಗೆ ಎಲ್ಲ ಮಾಡಾಯಿತು, ಏನೇನು ಮಾಡಿದ್ದೀವಿ ಅಂತ ನೋಡೋಣ ಬನ್ನಿ. ಗೀ ರೈಸ್ ಮತ್ತು ಸಾಂಬಾರು, ಚಾಪ್ಸು ಇನ್ನೂ ಸ್ವಲ್ಪ ಬೇಯ್ತಿದೆ. ಮತ್ತು ಖೀರ್ ಮಾಡಿದ್ದೀವಿ, ಸ್ವಲ್ಪ ಮೊಟ್ಟೆ ಎಡಿಬೇಕಿನ್ನ.
ಇದು ವೈಟ್ ರೈಸು, ಇನ್ನು ವಿಸಲ್ ಕೂಗ್ತಿದೆ. ಸೌತೆಕಾಯಿ ಮತ್ತು ನಿಂಬೆಹಣ್ಣು ಕಟ್ ಮಾಡಿಟ್ಟಿದ್ದೀವಿ. ಇದಿಷ್ಟು ಮಾಡೋ ಅಡುಗೆ. ಈಗ ಎಲ್ಲ ಮುಗೀತು, ಮನೇನೂ ಕ್ಲೀನ್ ಮಾಡಾಯಿತು. ಈಗ ನಾನು ರೆಡಿ ಆಗೋ ಟೈಮು. ರೆಡಿ ಆಗಬೇಕು. ರೆಡಿ ಆದಮೇಲೆ ವಿಡಿಯೋ ಮಾಡ್ತೀನಿ. ನಾನು ಈ ಸ್ಯಾರಿ ಹಾಕೋತಾ ಇದ್ದೀನಿ. ಇದು ನಮ್ಮ ಮಮ್ಮಿದು ಸ್ಯಾರಿ, ಬ್ಲೂ ಮತ್ತು ಪ್ಯಾರಟ್ ಗ್ರೀನ್ ಕಾಂಬಿನೇಷನು ಅಂತ ಅನಿಸುತ್ತೆ. ಇಲ್ಲಿ ಪಿನ್ ಮಾಡಿ ಇಟ್ಟಿದ್ದೀನಿ ಈಸಿ ಆಗಲಿ ಅಂತ. ಉಟ್ಕೊಳ್ಳೋಕೆ ಬರಲ್ಲ, ನೋಡೋಣ. ಅದು ವೇಟ್ ಮಾಡಿಕೊಂಡು ವಿಡಿಯೋ ಮಾಡ್ತೀನಿ. ಬಾಯ್. ಹಾಯ್ ಗಾಯ್ಸ್, ರೆಡಿ ಆದೆ. ಸ್ಯಾರಿ ಈ ಥರ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಕಾಣಿಸ್ತಿದ್ಯಾ? ಹೆಂಗೆ ಬರೋದು ಹಂಗೆ ಹಾಕ್ಕೊಂಡಿದ್ದೀನಿ. ನೀಟಾಗಿ ಬಂದಿದೆ. ಅವ್ರಿನ್ನ ನಮ್ಮ ಅತ್ತೆ ಮನೆಯವ್ರು ಇನ್ನೂ ಬಂದಿಲ್ಲ. ಬಂದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಹಾಗೆ ರೀಲ್ಸ್ ಮಾಡಿದ್ದೀನಿ, ಅದನ್ನು ಅಪ್ಲೋಡ್ ಮಾಡ್ತೀನಿ. ಚೆನ್ನಾಗಿ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಅತ್ತೆ ಮನೆಯವ್ರು ಬಂದರು. ನಮ್ಮ ಪ್ರೇಕ್ಷನ್ಗೆ ವೀಡಿಯೋ ಮಾಡು ಅಂತ ಕೊಟ್ಟು ಯಾವ ಥರ ಮಾಡಿದ್ದಾಳೆ ನೋಡಿ. ಕ್ಲಾರಿಟಿನೇ ಬಂದಿಲ್ಲ ವೀಡಿಯೋ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಎಲ್ಲ ಇವಾಗ ತಾನೇ ಬಂದರು. ಈಗ ಊಟ ಕೂರಿಸಿದ್ವಿ, ಊಟ ಮಾಡ್ತಿದ್ದಾರೆ. ಮತ್ತು ಇವರು ನಮ್ಮ ಅತ್ತೆ, ಅಲ್ಲಿದ್ದಾರಲ್ಲ ದೊಡ್ಡವನು ಮತ್ತು ಚಿಕ್ಕ ಪಾಪು, ಇದು ನಮ್ಮ ಅಕ್ಕನ ಮಗು, ನನ್ನ ಹಸ್ಬೆಂಡ್ ಅವರ ಅಕ್ಕನ ಮಗು. ಇವರು ನಮ್ಮ ದೊಡ್ಡತ್ತೆ. ಇವರು ನಮ್ಮ ದೊಡ್ಡತ್ತೆಯ ಮಗಳು ರೂಪಕ ಅಂತ. ಇವ್ರು ಬಂದು ಪಲ್ಲವಿ ಅಕ್ಕ, ಇವರು ದ್ರಾಕ್ಷಾಣಿ ಅಕ್ಕ. ಇವರೆಲ್ಲ ನಮ್ಮ ರಿಲೇಷನ್ನು. ಇವರೇನೆ ನಮ್ಮ ಹಸ್ಬೆಂಡ್ ಅವ್ರ ಅಕ್ಕ. ಆಮೇಲೆ ಎಲ್ಲ ಹೊರಟ್ವಿ. ನಾನು ನನ್ನ ಹಸ್ಬೆಂಡ್ ಗಾಡೀಲಿ ಹೊರಟ್ವಿ. ಫೈನಲಿ ನಮ್ಮ ಮನೆಗೆ ಬಂದ್ವಿ. ಇದೇ ನಮ್ಮ ಮನೆ, ಎಲ್ಲ ಮೆಶಪ್ ಆಗಿದೆ. ಸರ್ವಸ್ವವೂ ನೀನೇ ಎಂದು ನಂಬಿ ನಿನ್ನೊಂದಿಗೆ ಸಪ್ತಪದಿ ತುಳಿಯುವವಳು ಹೆಂಡತಿ. ಆ ನಂಬಿಕೆಯನ್ನು ಹುಸಿಗೊಳಿಸದೆ ನಿನ್ನ ಪಡೆದ ನಾನು ಅದೃಷ್ಟವಂತೆ ಎಂದು ಗರ್ವದಿಂದ ಹೇಳಿಕೊಳ್ಳುವ ಹಾಗೆ ಮಾಡುವವನು ಗಂಡ. ಇದು ಈ ದಿನದ ಚಿಕ್ಕ ವ್ಲಾಗ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನು ನನ್ನ ಚಾನಲ್ಗೆ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಕಾಣ್ತಾ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ.